ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಇಡೀ ದೇಶ ಬೆಚ್ಚಿ ಬೀಳಿಸುವಂತ ಮತ್ತೊಂದು ಸುದ್ದಿ ಬ್ಲಾಸ್ಟ್ ಆಗಿದೆ. ಈಗ ಮೋದಿ ಹತ್ಯೆಗೆ ಸಂಚಿನ ಬೆನ್ನಲ್ಲೇ ಇದು ದೇಶವಾಸಿಗಳನ್ನ ನಡುಗುವಂತೆ ಮಾಡ್ತಿದೆ. ಇಡೀ ದೇಶವ್ಯಾಪಿ ಎಂಥ ಒಂದು ವಿಧ್ವಂಸ ಪ್ಲಾನ್ ಆಗಿತ್ತಂದ್ರೆ, ಅಂತಹ ಒಂದು ಅಪಾಯವನ್ನ ದೇಶಕ್ಕೆ ಬಂದೊದಗಿದ್ದ ಕಂಡರಿಯದಂತಹ ಅಪಾಯವನ್ನ ಭಾರತದಲ್ಲಿ ನಮ್ಮ ಪಡೆಗಳು, ಮೋದಿ ಟೀಮ್, ಇಂಟೆಲಿಜೆನ್ಸ್ ಹಾಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್, ಟೆರರಿಸಂ ಅನ್ನ ಟ್ಯಾಕಲ್ ಮಾಡೋದಿಕ್ಕೆ ಅಂತ ಇರುವಂತಹ ಚಾಣಕ್ಯರು ಸೇರ್ಕೊಂಡು ಈಗ ವಿಫಲಗೊಳಿಸಿದ್ದಾರೆ. ಇದು ಅಂತಿಂಥ ಸ್ಕೆಚ್ ಆಗಿರ್ಲಿಲ್ಲ. ಡೈರೆಕ್ಟ್ ಮೋದಿ ಸರ್ಕಾರವೇ ಉರುಳಬೇಕು ಅಂತಹದ್ದೊಂದು ಪ್ಲಾನ್ ಆಗಿತ್ತು. ಮೋದಿ ಸರ್ಕಾರ ಈ ದೇಶದ ರಕ್ಷಣೆ ಮಾಡುವಲ್ಲಿ ವಿಫಲವಾಗಿದೆ ಅಂತ ದೇಶವಾಸಿಗಳೇ ಸಿಡ್ದೇಳ್ಬೇಕು. ಅಂಥದ್ದೊಂದು ಪ್ಲಾನ್ ಅನ್ನ ಈಗ ವಿಫಲಗೊಳಿಸಿದ ನಮ್ಮ ಟೀಮ್ ಹಾಗೆ ಇಡೀ ದೇಶದಲ್ಲಿ ಆಗುವಂತ ಅನಾಹುತ ಈಗ ತಪ್ಪಿದೆ. ಬೆಚ್ಚಿ ಬೀಳ್ತೀರಾ ಈ ವಿಚಾರವನ್ನ ಕೇಳಿದ್ರೆ. ಅಂತಹ ಬ್ರೇಕಿಂಗ್ ನ್ಯೂಸ್ ಈಗ ಬ್ಲಾಸ್ಟ್ ಆಗಿದೆ. ನೋಡ್ತಾ ಹೋಗೋಣ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಡಾಕ್ಟರ್ ವೇಷಧಾರಿ ಅಂದ್ರೆ ಡಾಕ್ಟರೇ ಆತ, MBBS ಮುಗಿಸಿರೋ ವ್ಯಕ್ತಿ, ಚೀನಾದಿಂದ ಮೆಡಿಕಲ್ ಓದಿ ಬಂದಿರುವಂತಹ ವ್ಯಕ್ತಿ, ತನ್ನ ವೈದ್ಯ ವಿಜ್ಞಾನದ ನಾಲೆಜ್ ಅನ್ನ ಬಳಸ್ಕೊಂಡು ಭಯಂಕರ ವಿಷಕಾರಿ ರಾಸಾಯನಿಕಗಳನ್ನೆಲ್ಲ ತಯಾರಿಸ್ತಾ ಇದ್ದ. ಮತ್ತೆ ಆತನಿಗೆ ಬೇರೆ ಬೇರೆ ಡಾಕ್ಟರ್ಸ್ ಕೂಡ ಸಾಥ್ ಕೊಡ್ತಾ ಇದ್ರು. ರೈಸಿನ್ ಅನ್ನುವಂತಹ ವಿಷವನ್ನ ತಯಾರಿಸಿ ಕೆಮಿಕಲ್ ಬ್ಲಾಸ್ಟ್ ಮಾಡುವಂತಹ ಬೇರೆ ಬೇರೆ ಉಪಕರಣಗಳನ್ನೆಲ್ಲ ಸಂಗ್ರಹಿಸಿ ಒಟ್ಟು 100ಕ್ಕೂ ಅಧಿಕ ಕಡೆಗಳಲ್ಲಿ ಭಾರತದಲ್ಲಿ ಏಕಕಾಲದಲ್ಲಿ ಸಮೂಹ ವಿನಾಶ ಮಾಡೋದಿಕ್ಕೆ ಆಲ್ಮೋಸ್ಟ್ 90% ತಯಾರಿನೇ ಮಾಡ್ಕೊಂಡ್ಬಿಟ್ಟಿದ್ರು. ಈ ನಂಬರ್ ಕೇಳಿದ್ರೆ ಬೆಚ್ಚ ಬೀಳ್ತೀರಾ ನೀವು. 350 kg, 350ಕ್ಕೂ ಅಧಿಕ, 350 ಅಲ್ಲ ಅದಕ್ಕಿಂತನೂ ಜಾಸ್ತಿ ಪ್ರಮಾಣದಲ್ಲಿ ಅಮೋನಿಯಂ ನೈಟ್ರೇಟ್ ಸಿಕ್ಕಿದೆ ಈಗ ಫರೀದಾಬಾದ್ ಬೇರೆ ಬೇರೆ ಕಡೆಗಳಲ್ಲಿ. ಎಷ್ಟು ಡೇಂಜರಸ್ ಕೆಮಿಕಲ್ಸ್ ಅನ್ನ, ಸ್ಫೋಟಕಗಳನ್ನ ವಶಪಡಿಸಿಕೊಳ್ಳಲಾಗಿದೆ. 2900 kg, ಹತ್ತತ್ರ 3000 kg IED ಇಂಪ್ರೂವ್ಡ್ ಎಕ್ಸ್ಪ್ಲೋಸಿವ್ ಡಿವೈಸ್ ತಯಾರಿಸೋಕೆ ಬೇಕಾದಂತಹ ಮಟೀರಿಯಲ್ಸ್ ಅನ್ನ ವಶಪಡಿಸಿಕೊಳ್ಳಲಾಗಿದೆ. ಒಬ್ಬೊಬ್ಬರ ಹತ್ರ 20 ಟೈಮರ್ ಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಹೆಚ್ಚು ಕಡಿಮೆ 8 ಜನ ಬಲೆಗೆ ಬಿದ್ದಿದ್ದಾರೆ. 10 ದಿನಗಳ ಕಾರ್ಯಾಚರಣೆ ನಿರಂತರವಾಗಿ ನಡೆದಿರುವಂತಹ ಕಾರ್ಯಾಚರಣೆಯಲ್ಲಿ ಕಡೆಗೂ ಇವರೆಲ್ಲ ಸಿಕ್ಕಾಕೊಂಡಿದ್ದಾರೆ ಮತ್ತು ಅವರ ಪ್ಲಾನ್ ಈಗ ದೇಶವನ್ನ ಬೆಚ್ಚಿ ಬೀಳಿಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಸಿಕ್ಕಿರೋದು ಬೆಚ್ಚಿ ಬೀಳಿಸ್ತಿದೆ. SIR ಕಿಡಿ ಹೊತ್ಕೊಂಡಿರೋ ಟೈಮಲ್ಲಿ ಗುಜರಾತು, ಈ ಕಡೆ ಬಾಂಗ್ಲಾ ಗಡಿಯಲ್ಲಿ ಏನಾಗ್ತಾ ಇದೆ, ಜಮ್ಮು ಕಾಶ್ಮೀರದಲ್ಲಿ ನಡೆದಿರೋ ಘಟನೆ, ಏಕಕಾಲಕ್ಕೆ ಇದೆಲ್ಲ ಮೈ ನಡೆಸುವಂತೆ ಮಾಡಿದೆ. ATS ಸಿಕ್ಕಾಪಟ್ಟೆ ದೊಡ್ಡ ಆಪರೇಷನ್ ಅನ್ನ ಮಾಡಿರೋದು ಉಗ್ರ ನಿಗ್ರಹ ಪಡೆ. ಇವೆಲ್ಲವನ್ನ ನೋಡ್ತಾ ಹೋಗೋಣ ಒನ್ ಬೈ ಒನ್. ಇದೆಲ್ಲದರ ಪ್ಲಾನ್, ಸ್ಕೆಚ್ ಇದ್ದಿದ್ದು, ಟಾರ್ಗೆಟ್ ಇದ್ದಿದ್ದು ಮೋದಿ ಒಂದು ಸಜೀವವಾಗಿ ಮುಗಿಸ್ಬೇಕು ಅಂತ. ಅದು ವಿಫಲ ಆಯ್ತು. ದೋವಲ್ ಮತ್ತು ರಷ್ಯಾದ ಇಂಟೆಲಿಜೆನ್ಸ್ ಭರ್ಜರಿ ಕಾರ್ಯಾಚರಣೆಯಲ್ಲಿ ಕಣ್ ಬಿಡೋ ಮುಂಚೆನೆ ಕಣ್ ಮುಚ್ಚಿದ್ದಾಯ್ತು. ಈಗ ಅದ್ರ ಬೆನ್ನಲ್ಲೇ ಮೋದಿ ಸರ್ಕಾರ ಉರುಳಿಸೋದಿಕ್ಕೆ, ಮೋದಿ ಇದ್ರೆ ತಾನೇ ದೇಶದಲ್ಲಿ ಯಾವ ದೊಡ್ಡ ದೊಡ್ಡ ರಾಷ್ಟ್ರಗಳು ಅಂದುಕೊಳ್ಳೋಕ್ ಆಗದಂತಹ ಬೆಳವಣಿಗೆಗಳಾಗ್ತಿದ್ದಾವೆ. ಈಗ ಇಡೀ ಜಗತ್ತಿನ ಏಜೆನ್ಸಿಗಳು ಹೇಳ್ತಿದ್ದಾವೆ, ನಾವು ಹೇಳೋದಲ್ಲ ಅಥವಾ ಬಿಜೆಪಿ ಅವರು ಹೇಳೋದಲ್ಲ. ಭಾರತ ದಶಕಗಳಲ್ಲಿ ಯಾವ ರೀತಿ ವೇಗವನ್ನ ಪಡ್ಕೊಂಡಿದೆ ಅನ್ನೋದು ಜಾಗತಿಕ ಏಜೆನ್ಸಿಗಳೇ ಹೇಳ್ತಾ ಇವೆ. ಈಗ ಜಾಗತಿಕ ವಿವಿಧ ಸಂಸ್ಥೆಗಳು 1-2 ಬೈ ಮಾಡಬಹುದು ರೇಟಿಂಗ್ ಅನ್ನ. ಜಾಗತಿಕವಾಗಿ ಎಲ್ಲ ಕಡೆಯಿಂದ ಈ ಒಪಿನಿಯನ್ ಬರ್ತಿದೆ. ಅದೇ ರೀತಿ ಇನ್ವೆಸ್ಟ್ಮೆಂಟ್ ಆಗ್ತಿದೆ ಆ ರೇಟಿಂಗ್ಗೆ ಅನುಗುಣವಾಗಿ. ಅಂತಹ ಬೆಳವಣಿಗೆಗೆ ಮೋದಿ ನಾಯಕತ್ವ ಕಾರಣ ಆಗಿರೋದ್ರಿಂದ ಮೊದಲು ಅದನ್ನು ಫಿನಿಶ್ ಮಾಡ್ಬೇಕು ಅನ್ನೋದಷ್ಟೇ ಟಾರ್ಗೆಟ್. ಅಂತಹದ್ದೊಂದು ಪ್ಲಾನ್ ಆಗಿತ್ತು. ಈ ಡಾಕ್ಟರ್ ಹೆಸರು ನೋಡಿ, ಆತ ಗವರ್ಮೆಂಟ್ ಮೆಡಿಕಲ್ ಕಾಲೇಜಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದ ವ್ಯಕ್ತಿ. ಆದ್ರೆ ಡಾಕ್ಟರ್ ಅದಿಲ್ ಚೀನಾದಲ್ಲಿ ಟ್ರೈನ್ ಅಪ್ ಆಗಿ ಬಂದಿದ್ದಂತಹ ಡಾಕ್ಟರು. ಆದ್ರೆ ಆತನ ಟ್ರೈನಿಂಗು, ಮೆಡಿಕಲ್ ಟ್ರೈನಿಂಗ್ ಚೀನಾದಲ್ಲಿ, ಉಗ್ರ ಟ್ರೈನಿಂಗು ಪಾಕಿಸ್ತಾನದ ನೇರವಾಗಿ ISI ಟ್ರೈನಿಂಗು ಮತ್ತು ISIS ನ ಟ್ರೈನಿಂಗು ಎಲ್ಲಾನು ಸಿಕ್ಕಿತ್ತು ಆತನಿಗೆ. ಸಿಕ್ಕಾಪಟ್ಟೆ ವೆಲ್ ಟ್ರೈನ್ ಟೀಮ್ ಅನ್ನ ರೆಡಿ ಮಾಡ್ಕೊಂಡಿದ್ದ. ಭಾರತದಲ್ಲಿ ಮುಸ್ಲಿಮೇತರರನ್ನ ಮುಗಿಸಬೇಕು ಅನ್ನೋ ಕಾರಣಕ್ಕೆ ಬಹಳ ದೊಡ್ಡ ಟೀಮ್ ಅನ್ನೇ ರೆಡಿ ಮಾಡಿದ್ದ ಆತ. ಏಕಕಾಲಕ್ಕೆ ಬ್ಲಾಸ್ಟ್ ಆಗಬೇಕು ಭಾರತದಲ್ಲಿ. ಒಂದು ಪಹಲ್ಗಾಮ್ ದಾಳಿನೇ ಸಹಿಸ್ಕೊಳ್ಳೋಕಾಗ್ಲಿಲ್ಲ, ದೊಡ್ಡ ಯುದ್ಧವೇ ಆಗೋಯ್ತು, ಬಗ್ ಬಡ್ದಿದ್ದಾಯ್ತು. ಆದ್ರೆ ನರಳಾಡ್ ಬಿಡ್ಬೇಕು ಇಡೀ ದೇಶ. ಮೋದಿ ವಿರುದ್ಧ ದಂಗೆ ಏಳ್ಬೇಕು ನೇಪಾಳ, ಬಾಂಗ್ಲಾ, ಬೇರೆ ಬೇರೆ ರಾಷ್ಟ್ರಗಳಲ್ಲಾದಂತೆ. ಅಂಥ ಪ್ಲಾನ್ ಒಂದು ರೂಪಿತವಾಗಿತ್ತು. ಯಾವ ದೊಡ್ಡ ದೊಡ್ಡವರ
ಬ್ಯಾಕಪ್ ನಿಂದ ಈ ಪ್ಲಾನ್ ರೆಡಿ ಆಗಿತ್ತೋ, ಪಾಕಿಸ್ತಾನ ಒಂದೇ ಅಂತಲ್ಲ, ದೊಡ್ಡ ದೊಡ್ಡವ್ರಿಗೂ ಈಗ ಮೋದಿ ಇಳಿಯೋದು ಬೇಕಲ್ಲ. ಹಾಗಾಗಿ ಈ ಡಾಕ್ಟರ್ ಟೀಮ್ ಮೂಲಕ ಸ್ಕೆಚ್ ಆಗ್ತಿತ್ತು. ಹೆಂಗ್ ಕಂಡು ಹಿಡಿತು ಟೀಮ್ ಅಂತ ಕೇಳಿದ್ರೆ, ನಮ್ಮ ಪಡೆಗಳು ಅಂತ ಕೇಳಿದ್ರೆ, ಈತ ಶಾಪ್ ಕೀಪರ್ಸ್ ನ ಮನವೊಲಿಸ್ತಿದ್ದ. ನಮ್ಮ ಭದ್ರತಾ ಪಡೆಗಳ ವಿರುದ್ಧ ಅಲ್ಲಿನ ಲೋಕಲೈಟ್ಸ್ ನ ಅಂಗಡಿಯವ್ರನ್ನೆಲ್ಲ ಎತ್ತು ಕಟ್ತಾ ಇದ್ದಿದ್ದು, ಅಲ್ಲಿನ ಪೋಸ್ಟರ್ ಗಳನ್ನ ಅಂಟಿಸ್ತಾ ಇದ್ದಿದ್ದು ಎಲ್ಲ ಒಬ್ರು ಕಣ್ಣಿಗೆ ಬಿದ್ದಿರತ್ತೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರು ಮತ್ತು ATS ಅವರು ಇವರು ಗಮನಿಸಿರ್ತಾರೆ. ಅಲ್ಲಿಂದ ಏನೋ ಭಯಂಕರದ್ದಾಗೋದಿದೆ ಅನ್ನುವ ಸುಳಿವು ಸಿಕ್ಕಿ ಜಾಲ ಹಿಡ್ಕೊಂಡು ಹೋದಾಗ ಇಷ್ಟಿಷ್ಟು ಸ್ಫೋಟಕಗಳು ಇಡೀ ದೇಶವ್ಯಾಪಿ ಸಮೂಹ ವಿಧ್ವಂಸವನ್ನ, ವಿನಾಶವನ್ನ ಮಾಡೋದಕ್ಕೆ ಪ್ಲಾನ್ ಆಗಿ ಗೊತ್ತಾಗತ್ತೆ. 8 ಜನ ಕಿಂಗ್ ಪಿನ್ಗಳೇ, ಮಾಸ್ಟರ್ ಮೈಂಡ್ಗಳೇ ಈಗ ಬಲೆಗೆ ಬಿದ್ದಿರೋದು. ಅದ್ರ ಜೊತೆ ಬೇರೆ ಬೇರೆ ಡಾಕ್ಟರ್ಸ್ ಇನ್ವಾಲ್ವ್ ಆಗಿರೋದು, ಟೆಕ್ನಿಕಲಿ ಐಡಿಯಾಸ್ ಇರೋರು ಇನ್ವಾಲ್ವ್ ಆಗಿರೋದು ಎಲ್ಲ ಗೊತ್ತಾಗಿದೆ. ಜೈಷ್ ಎ ಮೊಹಮ್ಮದ್ ಟೀಮ್ ನಿಂದ ಭಯಂಕರವಾದಂತಹ ಪ್ಲಾನಿಂಗ್ ನಡೆದಿದೆ, ಅವರ ಕೈವಾಡ ಇದೆ ಅನ್ನೋದು ಕೂಡ ಗೊತ್ತಾಗಿದೆ. ಈಗ ನೋಡಿ, ಇನ್ನು ಜಮ್ಮು ಕಾಶ್ಮೀರದಲ್ಲಿ ಈ ತರ ಅಲ್ವಾ, ಜಮ್ಮು ಕಾಶ್ಮೀರ ಮತ್ತೆ ಅದರ ಹತ್ತಿರದಲ್ಲೇ ಇರುವಂತಹ ಜಾಗಗಳಲ್ಲಿ ಪ್ಲಾನ್ ಆಗಿದ್ದು ಒಂದು. ಪಶ್ಚಿಮ ಬಂಗಾಳದಲ್ಲಿ ಜಸ್ಟ್ 2 ಡೇಸ್ ಅಲ್ಲಿ ಆಗಿರೋ ಬೆಳವಣಿಗೆ ಬೆಚ್ಚು ಬೀಳಿಸ್ತಾ ಇದೆ. ದೀದಿ ನಾಡಲ್ಲಿ ಏನಾಗ್ತಿದೆ, SIR ಅಂತ ನಮ್ಮ ರಾಜ್ಯಕ್ಕೆ ಬಂದ್ರೆ ಬೆಂಕಿ ಬೀಳುತ್ತೆ ಅಂತ ಹೇಳಿದ್ರು. ಪಶ್ಚಿಮ ಬಂಗಾಳದ CM ಈ ಅಸಲಿಗೆ ಬೆಂಕಿ ಬೀಳೋಂಥದ್ದೇ ಘಟನೆ ಆಗೋದಿತ್ತು. ಅಲ್ಲಿ ಈ ಕಾರ್ಯಾಚರಣೆ ನಡೀದೇ ಇದ್ದಿದ್ರೆ ಜಸ್ಟ್ 2 ಡೇಸ್ ಅಲ್ಲಿ SIR ಕಿಡಿ ಹೊತ್ಕೊಂಡಿರುವಂತಹ ಸಮಯದಲ್ಲಿ ಮುಸ್ಲಿಂ ಬಾಹುಳ್ಯದ ಮುರ್ಷಿದಾಬಾದ್ ಜಿಲ್ಲೆಯಲ್ಲಿ 2 ದಿನಗಳಲ್ಲಿ 150 ಕಚ್ಚಾ ಬಾಂಬ್ಗಳು ಪತ್ತೆಯಾಗಿವೆ. ಅದರಲ್ಲೂ ಮದರಸಾ ವ್ಯಕ್ತಿಯ ಬಳಿ. ಮುರ್ಷಿದಾಬಾದ್ ಸಮೀಪದ ಗ್ರಾಮಗಳ ಜನರನ್ನ ಆತಂಕಕ್ಕೆ ದೂಡಿದ ಈ ಬೆಳವಣಿಗೆ ನೋಡಿ ಹೆದರು ಹೋಗಿದ್ದಾರೆ ಜನ. ಖಾರ್ಗ್ರಾಮ್ ಪ್ರದೇಶದಲ್ಲಿ ಮದ್ರಾಸದಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವ್ಯಕ್ತಿ ಮನೇಲಿ 9 ಬಾಂಬ್. ಸುತ್ತಮುತ್ತಲು ಕಂಡಿ, ಶಂಶೇರ್ಗಂಜು, ಡೋಮ್ಕಲ್ಲು, ಲಾಲ್ಗೋಲಾದಲ್ಲಿ ಹಲವಾರು ಜನರ ಮನೇಲಿ ಒಬ್ಬೊಬ್ಬರ ಮನೇಲಿ 4-5 ಕಚ್ಚಾ ಬಾಂಬ್ಗಳು ಪತ್ತೆಯಾಗಿವೆ. ಸೊ ಪಶ್ಚಿಮ ಬಂಗಾಳದಲ್ಲಿ ಹೊತ್ತು ಉರಿಸ್ಬಿಡ್ತೀವಿ ಅಂತಾನೆ ರೆಡಿ ಆಗಿತ್ತ ಪ್ಲಾನು. CM ಏನೋ ಪಾಪ ಸ್ಟೇಟ್ಮೆಂಟ್ ಹೇಳಿದ್ರು ಅಥವಾ ಅವ್ರು ಹೇಳಿದ್ರು ಅಂತ ಇನ್ಸ್ಪೈರ್ ಆದ್ರೂ ಗೊತ್ತಿಲ್ಲ. ಒಟ್ನಲ್ಲಿ ಇವೆಲ್ಲ ಬಾಂಗ್ಲಾ ಗಡಿಯಲ್ಲಿ ಬರುವಂತಹ ಪ್ರದೇಶ, ಪಶ್ಚಿಮ ಬಂಗಾಳದ ಈ ಪ್ರದೇಶಗಳು. ಆ ಜಾಗದಲ್ಲಿ 150 ಬಾಂಬು 2 ದಿನಗಳಲ್ಲಿ ಸಿಗತ್ತೆ ಅಂದ್ರೆ ಮೋದಿ ಸರ್ಕಾರದ ವಿರುದ್ಧ ಎಂತಹ ದಂಗೆ ಎಬ್ಬಿಸೋ ಪ್ಲಾನ್ ಆಗಿತ್ತು, ಯಾವ ರೀತಿ ವಿಧ್ವಂಸ ಸೃಷ್ಟಿಸೋ ಪ್ಲಾನ್ ಆಗಿತ್ತು. ಅದ್ರಲ್ಲೂ SIR ವಿರೋಧಿಸ್ತಿರೋ ಟೈಮ್ ಅಲ್ಲೇ ಇದಾಗ್ತಿರೋದಂತೂ ಇನ್ನೂ ಅಚ್ಚರಿ ಕಾರಣ ಆಗಿದೆ. ಇದು ಸಪರೇಟ್ ಇನ್ಸಿಡೆಂಟ್. BSF ಮತ್ತೆ ಡ್ರೋನ್ ಪಡೆ ಸೇರ್ಕೊಂಡು ಕಾರ್ಯಾಚರಣೆ ಮಾಡಿರೋದು, ಬಾಂಬ್ ನಿಷ್ಕ್ರಿಯ ದಳದ ಜೊತೆಗೆ ಸೇರ್ಕೊಂಡು. ಅಷ್ಟು ದೊಡ್ಡ ಟೀಮ್ ಬೇಕಾಯ್ತು ಇಲ್ಲಿ ಆಪರೇಷನ್ ಮಾಡೋದಕ್ಕೆ. ಪಶ್ಚಿಮ ಬಂಗಾಳದಲ್ಲಿ ಬೆಚ್ಚು ಬೀಳಿಸ್ತಿದೆ. ಹಾಗಾದ್ರೆ ದೇಶವ್ಯಾಪಿ SIR ಮಾಡೇ ತೀರ್ತೀನಿ ಅಂತ ಓಪನ್ ಚಾಲೆಂಜ್ ಹಾಕಿರುವಂತಹ ಮೋದಿ, ಅಮಿತ್ ಶಾ ಪ್ಲಾನ್ ಅನ್ನು ವಿಫಲಗೊಳಿಸಲೇಬೇಕು ಅಂತ ಕೆಲವರು ನಿಂತಿದ್ದಾರಾ ಅಂತ ಅನಿಸ್ತಿದೆ. CAA ಟೈಮಲ್ಲಿ ಏನಾಯ್ತು, ಈ ಕೃಷಿ ಕಾಯ್ದೆ ವಿಚಾರದಲ್ಲಿ ಏನೇನಾಯ್ತು ಗೊತ್ತು. CAA ವಿಚಾರದಲ್ಲಂತೂ ಈ ಕೋರ್ಟ್ಗೆ ರಿಪೋರ್ಟ್ ಸಬ್ಮಿಟ್ ಆಗಿದೆ. ಸಾಕ್ಷಿ ಸಮೇತ ನಾವು ಅದನ್ನು ಸಾಬೀತು ಮಾಡ್ತೀವಿ, ಯಾವ ಕಾರಣಕ್ಕೂ ಇವರನ್ನು ಹೊರಗಡೆ ಬಿಡಬಾರ್ದು ಅಂತ ಪೊಲೀಸರೇ ಹೇಳ್ತಿದ್ದಾರೆ. ಹೊರಗಡೆ ದೇಶದಿಂದ ಇಲ್ಲಿ ಯಾರ್ಯಾರಿಗೆ ಹೆಂಗೆ ಫಂಡಿಂಗು ಮತ್ತೊಂದು ಎಲ್ಲ ಬಂದಿತ್ತು, ಮೇಲು ಅಫಿಷಿಯಲಿ ಎಲ್ಲ ಡಾಕ್ಯುಮೆಂಟ್ ಸಮೇತ ಹೇಳ್ತಿದ್ದಾರೆ ಅವರು. ಸರ್ಕಾರ ಉರುಳಿಸಬೇಕು ಅಂತಾನೆ ಎಂಥ ಸ್ಕೆಚ್ ಆಗಿತ್ತು. CAA ಟೈಮಲ್ಲಿ ಆಗಿದ್ದು ಬರೀ ಪ್ರತಿಭಟನೆ, ಹೋರಾಟ ಅಲ್ಲ, ಆಕ್ರೋಶ ಅಲ್ಲ. ಇಲ್ಲಿ ಆಡಳಿತವನ್ನ ಬದಲಿಸುವಂತಹ ಪ್ರೀ ಪ್ಲಾನ್ಡ್ ಪ್ರತಿಭಟನೆ ಅನ್ನೋದನ್ನ ಪೊಲೀಸರೇ ಕೋರ್ಟ್ ನ ಮುಂದೆ ಇಟ್ಟಿದ್ದಾರೆ, ನೋಡಿದೀವಿ ಅಲ್ವಾ. ಅದೇ ತರ ಈಗ SIR ಟೈಮಲ್ಲಿ ಶುರುವಾಗಿರೋದು ಒಂದು ಕಡೆ ಆದ್ರೆ, ದೇಶವ್ಯಾಪಿ ಸಮೂಹ ವಿನಾಶದ ಈ ಪ್ಲಾನ್ ಅನ್ನು ಕೂಡ ನಮ್ಮ ಪಡೆ ವಿಫಲಗೊಳಿಸಿದೆ ಅನ್ನೋದೇ ನಿಟ್ಟುಸಿರು ಬಿಡುವಂತಹ ವಿಷಯ. ಒಂದು ಪಹಲ್ಗಾಮ್ ದಾಳಿಗೆ ಬೆಚ್ಚಿ ಬಿದ್ದಿದೆ ದೇಶ. ಇನ್ನು ದೇಶವ್ಯಾಪಿ ಇಂತಹ ಘಟನೆಗಳಾಗಬಿಟ್ಟಿದ್ರೆ ಜನ ಸುಮ್ಮನಿರ್ತಾರ? ಸುಮ್ಮನಿಲ್ಲ, ದಂಗೆ ಹೇಳ್ತಾರೆ. ದಂಗೆ ಎದ್ರೆ ಮೋದಿ ಇಳಿಸ್ತಾರೆ, ಅಷ್ಟೇ ಬೇಕಾಗಿರೋದು ಇಲ್ಲಿ. ಅದನ್ನೇ ಮಾಡೋಕ್ ಹೊರಟಿದ್ರು. ಅಲ್ಲಿ ಮೋದಿ ಹತ್ಯೆಗೆ ಸ್ಕೆಚ್ ಆದಾಗ ನಮ್ಮ ಮತ್ತು ರಷ್ಯಾದ ಪಡೆಗಳು ಸ್ವತಃ ಪುಟಿನ್ ಅಖಾಡಕ್ಕೆ ಇಳಿದು ಏನ್ ಮಾಡಿದ್ರು ಅನ್ನೋದು ಗೊತ್ತು ನಮ್ಗೆ. ಈಗ ಇಲ್ಲಿ ನಮ್ಮ ಇಂಟೆಲಿಜೆನ್ಸ್ ರಿಪೋರ್ಟು, ಗುಪ್ತಚರ ವಿಭಾಗ ಪಕ್ಕಾ ಇನ್ಫಾರ್ಮೇಶನ್ ಸಿಕ್ಕಿದೆ. ಪಾಕಿಸ್ತಾನದಿಂದ ಹೆಂಗ್ ಟ್ರೈನಿಂಗ್ ಆಗ್ತಿದೆ, ಎಷ್ಟೆಷ್ಟು ದಾಳಿಗಳ ಪ್ಲಾನ್ ಆಗ್ತಿವೆ ಅಂತ. ಮೊನ್ನೆ ನಮ್ಮ ಸೇನಾ ಮುಖ್ಯಸ್ಥರೇ ಹೇಳಿದ್ರು ಇದನ್ನು ಓಪನ್ ಆಗಿ, ಪಹಲ್ಗಾಮ್ಗಿಂತ ದೊಡ್ಡ ದಾಳಿ ನಡೆಯೋದಕ್ಕಿದೆ ಅನ್ನುವ ಪಕ್ಕಾ ರಿಪೋರ್ಟ್ ನಮಗೆ ಸಿಕ್ಕಿದೆ ಅಂತ. ಅಷ್ಟು ಅಲರ್ಟ್ ಆಗಿದೆ, ಮೈಯೆಲ್ಲ ಕಣ್ಣಾಗಿರೋದು ಅಂತಾರಲ್ಲ, ಹಂಗಿದೆ ನಮ್ಮ ಸೇನಾಪಡೆಗಳೀಗ. ಭಾರತ ಒಂದು ಕ್ಷಣ ಮೈ ಮರೆತರು ಮುಗಿಸಿ ಬಿಡಬೇಕು ಅನ್ನೋ ರೀತಿಯಲ್ಲಿ ಸುತ್ತ
ಸುತ್ತಲೂ ವೈರಿಗಳು ಕಾಯ್ತಾ ಇದ್ದಾರೆ. ಕೇವಲ ಒಂದು ಕಾರಣ, ಮೋದಿ ಕೆಳಗಿಳಿಸ್ಬೇಕು ಅಂತ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.